ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಓದಲು ಕೈಗೆತ್ತಿಕೊಂಡಿರುವ ಕಥೆಯ ಹೆಸರು ಮುಗ್ಧರು. ಇದು ಕಟ್ಟಿಕೊಂಡ ಬುತ್ತಿ ಎಂಬ ನನ್ನ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಕತೆಗೆ ಮುನ್ನ, ಮುಗ್ಧರು ಕತೆ ಪ್ರಜಾವಾಣಿಯ ಸಾಪ್ತಾಹಿಕ ಪುರವಾಣಿಯಲ್ಲಿ ಪ್ರಕಟಗೊಂಡಿತ್ತು. ಕೊಂಚವೇ ಮಾಂಸ ರಕ್ತ ಸೇರಿಸಿರುವುದು, ಹಾಗಾಗಿ ಕತೆ. ಅಕ್ಕನ ಮಗ ಹೇಳಿದಂತೆಯೇ ಬರೆದಿದ್ದರೆ ವರದಿಯಾಗುತ್ತಿತ್ತು. ಕೆಲವು ಘಟನೆಗಳು ಕಥೆಯಾಗುವುದು ತುಂಬ ಸುಲಭ. ಲೇಖಕಿಯ ಎಫರ್ಟ್ ಹೆಚ್ಚು ಬೇಕಿಲ್ಲ. ಆದರೆ ಕಥೆಯ ಪಾತ್ರಗಳೆಲ್ಲ ನಿಜ ವ್ಯಕ್ತಿಗಳು ಎಂಬ ಸತ್ಯ ಇನ್ನೂ ಕಾಡುತ್ತದೆ ನನ್ನ. ಆ ಪುಟ್ಟ ಹುಡುಗ ಈಗ ಕೊಂಚ ದೊಡ್ಡ ಹುಡುಗ ಮತ್ತು ಕೆಲವು ವರ್ಷಗಳು ಕಳೆದರೆ ದೊಡ್ಡ ಗಂಡಸು. ಬಾಳಿ ಬದುಕಬೇಕು, ಮದುವೆಯಾಗಬೇಕು, ತಂದೆಯಾಗಬೇಕು, ಜವಾಬ್ದಾರಿ ಹೊರಬೇಕು. ಅದೆಲ್ಲ ತಿಂಗಳಿಗೆ ಬರುವ 800 ರೂಪಾಯಿಗೆ ಮಾರಿಬಿಟ್ಟರಲ್ಲ ಅವನಪ್ಪ. ಕಾಡುತ್ತಿದೆ ಇಂದಿಗೂ. ಕತೆ ಬರೆದಾಯಿತು, ಪ್ರಕಟವೂ ಆಯಿತು, ಜನ ಓದಿದ್ದಾಯಿತು. ಇನ್ನೇನು? ಮತ್ತೇಕೆ ಕಾಡಬೇಕು ಆ ಕತೆ? ಮತ್ಯಾವ ಬಂಧ ಕತೆಯ ಪಾತ್ರಗಳೊಂದಿಗೆ? ಬಿಟ್ಟು ಬಿಡಬೇಕು, ಮುಂದಿನ ಕತೆಗೆ ಹೋಗಬೇಕು. ಕತೆ ಮುಗ್ಧರು. ಹೊರ ರೋಗಿಗಳಿಗೆ ಸಣ್ಣ ಬೋರ್ಡು, ಬಿಳಿ ಕೋಟು, ಕಿಸೆಯೊಳಗೆ ಸ್ಟೆಥೋಸ್ಕೋಪು, ಕಾಲಿಗೆ ಮೆತ್ತನೆಯ ಚಪ್ಪಲಿ. ನಿಧಾನವಾಗಿ ಆವರಣ ಪ್ರವೇಶಿಸಿದೆ. ಇಂದಿನಿಂದ 2 ತಿಂಗಳು ಇಲ್ಲಿ ಕೆಲಸ. ನಿನ್ನೆಯವರೆಗೂ ಇದ್ದಿದ್ದು OT, ಅಂದರೆ ಆಪರೇಷನ್ ಥಿಯೇಟರಿನಲ್ಲಿ. ಆರ್ಥೋಪೆಡಿಕ್ ಸರ್ಜರಿನಲ್ಲಿ MD ಮಾಡಲು ಬಂದು ಸೇರಿರುವುದು ಇಲ್ಲಿ, ಈ ಸರಕಾರಿ ಕಾಲೇಜಿಗೆ, ಅದಕ್ಕೆ ಸೇರಿದಂತಿರುವ ಈ ಆಸ್ಪತ್ರೆಗೆ. ಸೇರಿರುವುದು ಓದಿಗಾಗಿ ಅಂತಾದರೂ ದಿನಕ್ಕೆ 14 ಗಂಟೆ ಕತ್ತೆ ದುಡಿತ. ಮೊದಲನೇ ವರ್ಷ ಹೀಗೆ ಅಂತೆ. ಮುಂದಿನ ವರ್ಷ ಹೊಸ ವಿದ್ಯಾರ್ಥಿಗಳು ಬಂದಾಗ, ನಾವು 2ನೇ ವರ್ಷಕ್ಕೆ ಕಾಲಿಟ್ಟಾಗ ಓದಲು ಸಮಯವಿರುತ್ತಂತೆ. ಅಲ್ಲ, ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವಾಗ ಸಿಗುವ ಸಂತೋಷ ಓದುತ್ತಿರುವಾಗ ಸಿಗುತ್ತದೆಯೇ? ಕತ್ತೆ ದುಡಿತದ ಬಗ್ಗೆ ನನಗೆ ಬೇಸರವಿಲ್ಲ, ಖುಷಿಯೇ. ಡಾಕ್ಟ್ರು ಚಿಕ್ಕ ಹುಡುಗ ಆದರೂ ಪರವಾಗಿಲ್ಲ ಎಂದು ರೋಗಿಗಳು ಹೇಳಿದಾಗ, ಗುಡ್, ಒಮ್ಮೆ ತೋರಿಸಿಕೊಟ್ರೆ ಸಾಕು, ತಿಳಿದುಕೊಂಡು ಬಿಡ್ತೀರಲ್ರಿ ಎಂದು ನಮ್ಮ HOD ಬೆನ್ನು ತಟ್ಟಿದಾಗ ಸಿಗುವ ತೃಪ್ತಿ ಇನ್ಯಾವುದರಲ್ಲಿ ಇದೆ? ದೂರದ ಬೆಂಗಳೂರಿನಲ್ಲಿ ಇರುವ ಡಾಕ್ಟರ್ ವಿರೂಪಾಕ್ಷ ಅವರೊಂದಿಗೆ ಮೊಬೈಲಿನಲ್ಲಿ ಆಪರೇಷನ್ನಿನ ವಿಧಾನ ಕೇಳುತ್ತಾ, ಮೊನ್ನೆ ಮಾಡಿದ ಆಪರೇಷನ್ನು, ವಾವ್, ಕೆಲಸ ಅಂದರೆ ಅದು. ಇಂದು ಡ್ಯೂಟಿ ಇಲ್ಲದಿದ್ದರೂ ಆ ಪೇಷಂಟನ್ನು ಒಮ್ಮೆ ನೋಡಿ ಬರಬೇಕು. ಜವಾಬ್ದಾರಿ ಹಿರಿಯ ಡಾಕ್ಟರ್ಗಳದ್ದೇ, ಆದರೆ ಕೆಲಸ ನಮ್ಮದು. 1-2 ಬಾರಿ ನೋಡುವ ಹೊತ್ತಿಗೆ ನಮ್ಮ ಯೋಗ್ಯತೆ, ನಿಪುಣತೆ ಗೊತ್ತಾಗಿ ಹೋಗುತ್ತದೆ ಸೀನಿಯರ್ ಡಾಕ್ಟರ್ಗಳಿಗೆ. ಅವರು ನಮಗೆ ಧೈರ್ಯ ತುಂಬಿ ಆಪರೇಷನ್ ಮಾಡಲು ಬಿಡುತ್ತಾರೆ, ಜವಾಬ್ದಾರಿ ಹೊರುತ್ತಾರೆ. ನನಗೆ ಕೆಲಸ ಕಲಿಯುವ, ಮಾಡುವ ಉತ್ಸಾಹ, ಅವರಿಗೆ ಮಾಡಿ ಮಾಡಿ ಸಾಕಾದ ಭಾವ. ಹೊರ ರೋಗಿಗಳಿಂದ ತುಂಬಿದ್ದ ಆವರಣದಲ್ಲಿ ಜಾಗ ಮಾಡಿಕೊಂಡು ಕೋಣೆಯತ್ತ ನಡೆದೆ. ಇನ್ನೂ ಈಗ 8 ಗಂಟೆ, ಆಗಲೇ ಎಷ್ಟೊಂದು ಜನ. ಗಿರಿಧರ್ ಹೇಳಿದ್ದು ನಿಜ. ಅವನ ಮಾತು ಕೇಳಿ ತಿಂಡಿ ತಿಂದು ಬಂದಿದ್ದು ಸರಿಯಾಯಿತು. ಇಲ್ಲದಿದ್ದರೆ 2 ಗಂಟೆಯವರೆಗೂ ಉಪವಾಸವೇ. OTಯಲ್ಲಾದರೆ ಆಪರೇಷನ್ನುಗಳ ಮಧ್ಯೆ ತಿನ್ನಲು ಸಮಯ ಸಿಗುತ್ತದೆ. ಸಿಸ್ಟರ್ ಮಂಗಳ ನನ್ನ ನೋಡಿದರೂ ನೋಡದಂತೆ ಮುಖ ತಿರುಗಿಸಿ ಎಕ್ಸಾಮಿನೇಷನ್ ಕೋಣೆಯೊಳಗೆ ನಡೆದರು. ನಾನು ಸುಮ್ಮನೆ ಒಳ ನಡೆದೆ. ಈ ಹಳೆಯ ಆಸ್ಪತ್ರೆಗಳಲ್ಲಿ ಸಿಸ್ಟರ್, ಆಯಾ, ವಾರ್ಡ್ ಬಾಯ್ಗಳದ್ದೇ ದರ್ಬಾರು. ಸೀನಿಯರ್ ಡಾಕ್ಟರ್ಗಳನ್ನೂ ಲೆಕ್ಕಕ್ಕೆ ಇಡಲ್ಲ ಅವರುಗಳು. ಇನ್ನು ನನ್ನಂಥ PG ಡಾಕ್ಟರ್ಗಳು ಒಂದು ಲೆಕ್ಕವೇ? ಯಾವ ಕೆಲಸವೂ ಮಾಡದೆ ಬರೀ ಮಾತಾಡಿಕೊಂಡು ರಾಜಾರೋಷವಾಗಿ ಓಡಾಡಿಕೊಂಡು ಇರುತ್ತಾರೆ. ದುಡ್ಡು ಕೊಡುವ ಪೇಷಂಟ್ಗಳನ್ನು ನೋಡಲು ನಮಗೆ ಹೇಳುತ್ತಾರೆ. ವಾರ್ಡ್ಗಳಲ್ಲಿ ಅವರ ದರ್ಬಾರು ನೋಡಿದ್ದೆ. OPD ಅಂದರೆ ಹೊರ ರೋಗಿಗಳ ಡಿಪಾರ್ಟ್ಮೆಂಟ್ನಲ್ಲಂತೂ ಅಕ್ಷರಶಃ ಅವರು ಹೇಳಿದಂತೆ ಎಂದು ಗೆಳೆಯ ಗಿರಿಧರ್ ಹೇಳಿದ್ದ. ಎಕ್ಸಾಮಿನ್ ಮಾಡಿಸಿಕೊಳ್ಳಲು ಒಳಬರಲು ಅವಳ ಕೈ ಬೆಚ್ಚಗೆ ಮಾಡಬೇಕು ರೋಗಿಗಳು. ಸೀನಿಯರ್ ಡಾಕ್ಟರ್ಗಳು ಕೂಡ ಇಂತಹ ಕೆಲವು ನರ್ಸುಗಳನ್ನು ಎದುರು ಹಾಕಿಕೊಳ್ಳಲು ಹಿಂಜರಿಯುತ್ತಾರೆ.
PG ಸ್ಟೂಡೆಂಟ್ ಆದ ನೀನು ಬಾಯಿ ಬಿಡಬೇಡ ಎಂಬ ಸಲಹೆಯೊಂದಿಗೆ ಬಂದವನು ನಾನು. 3 ವರ್ಷ ತಪಸ್ಸಿನಂತೆ ಓದು ಮುಗಿಸಬೇಕು. ಯಾರನ್ನೂ ಹೊರಗೆ ಗಲಾಟೆ. ಕುರ್ಚಿಯಲ್ಲಿ ಕುಳಿತವನು ಮೇಲೆದ್ದೆ. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಗಲಾಟೆ. ನೀವು ಹೋಗಿ ಏನು ಮಾಡ್ತೀರಿ? ತುಂಬ ಪೇಷಂಟ್ಸ್ ಕಾಯ್ತಾ ಇದ್ದಾರೆ ಇಲ್ಲಿ. ಮೈನರ್ ಕೇಸೆಲ್ಲ ಕಳಿಸ್ತೀನಿ, ನೋಡಿ ಕಳಿಸಿಬಿಡಿ. ಸಿಸ್ಟರ್ ಮಂಗಳಾ ಹೇಳಿದಾಗ ತಲೆಯಾಡಿಸಿದೆ. 5 ನಿಮಿಷ, ಯಾಕೆ ಗಲಾಟೆ, ನೋಡಿ ಬರುತ್ತೇನೆ. ಅಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಬೇಕು ಎನ್ನುವುದಕ್ಕಿಂತ ಈ ಸಿಸ್ಟರ್ ಹೇಳಿದಂತೆ ಕೇಳಬಾರದು ಎಂಬ ತವಕ. ಏನಿಲ್ಲ ಡಾಕ್ಟರ್, ಆತ್ಮಹತ್ಯೆ ಕೇಸು. ಹುಡುಗಿ ಸತ್ತು ಹೋಗಿದ್ದಾಳೆ. ಬೆಳಗ್ಗೆ 6:15 ಕರ್ಕೊಂಡು ಬಂದಿದ್ದಾರೆ. ಬರೋ ಹೊತ್ತಿಗೆ ಹೋಗಿಬಿಟ್ಟಿದೆ ಹುಡುಗಿ. ಏನಾದರೂ ಮಾಡಿ ಬದುಕಿಸಿ ಅಂತ ಗೋಳಾಡುತ್ತಿದ್ದರು. ಈಗ ನೋಡಿದರೆ ಇಡೀ ಹಳ್ಳಿಯ ಜನ ಬಂದ ಹಾಗಿದೆ. ಏನಾದರೂ ಮಾಡಿ ಬದುಕಿಸಿ ಅಂತ ಹೆಣ ತಗೊಂಡು ಬಂದರೆ ಏನು ಮಾಡೋದು? ಗಲಾಟೆ. ಪೊಲೀಸಿನವರಿಗೆ ಕಂಪ್ಲೇಂಟ್ ಮಾಡಾಗಿದೆಯಂತೆ. ಗುಂಪು ದೊಡ್ಡದಿದ್ದರೆ ಪೊಲೀಸಿನವರಿಗೂ ಬರಲು ಹೆದರಿಕೆ. ಬಿಳಿ ಕೋಟು ಹಾಕ್ಕೊಂಡಿರೋ ಡಾಕ್ಟರನ್ನ ನೋಡಿದ್ರೆ ಹಿಡಿದು ಜಗ್ಗಿಸಿ ಬಿಡ್ತಾರೆ. ಏನಾದರೂ ಮಾಡಿ ಅಂತ ಕೈಕಾಲು ಹಿಡಿದುಕೊಳ್ತಾರೆ. ಆದರೆ ಡಾಕ್ಟ್ರುಗಳೇನು ದೇವರಾ? ಕಲಿಗಾಲ, ದೇವರೂ ಬದುಕಿಸೋಲ್ಲ. ಭೂಭಾರ ಕಳೆಯಬೇಡವೇ? ಪಾಪ, ಆ ಹುಡುಗಿಗೆ ಏನಾಗಿತ್ತೋ ಏನೋ. ಇನ್ನೇನು, ಕದ್ದು ಬಸಿರಾಗಿರುತ್ತೆ, ಹೆದರಿ ಪ್ರಾಣ ಕಳೆದುಕೊಂಡಿರುತ್ತೆ. ಮದುವೆ ಎಂದು 3 ಗಂಟು ಬೀಳುವವರೆಗೂ ಭದ್ರವಾಗಿರಿ ಅಂತ ಹೇಳಿದ್ರೆ ಕೇಳಲ್ಲ. ಮಾರ್ಕೆಟಿನಲ್ಲಿ ಚೀಪಾಗಿ ಕಾಂಡೋಮ್ ಸಿಗತ್ತೆ, ಬಳಸಿ ಅಂತ ರೇಡಿಯೋದಲ್ಲಿ ಟಿವಿನಲ್ಲಿ ತಲೆ ಚಿಟ್ಟು ಬರೋ ಅಷ್ಟು ಸಾರಿ ಜಾಹೀರಾತು ಹಾಕ್ತಾರೆ, ಬಳಸಲ್ಲ. ಹೀಗೆ ಆದಾಗ ಗಂಡು ಹೇಳ ಹೆಸರಿಲ್ಲದೆ ತಪ್ಪಿಸಿಕೊಂಡು ಬಿಡ್ತಾನೆ. ಪರಿಣಾಮವನ್ನು ಹೊಟ್ಟೆಯಲ್ಲಿ ಹೊರುವ ಹೆಣ್ಣು ಸಮಾಜದ, ಮನೆಯವರ ನಿಂದನೆಗೆ ಹೆದರಿ ಪ್ರಾಣ ಕಳೆದುಕೊಳ್ಳುವ ಮಟ್ಟ ಮುಟ್ಟುತ್ತಾಳೆ. ನಿರ್ಭಾವುಕಳಾಗಿ ಹೇಳುತ್ತಾ ಹೋದಳು ಸಿಸ್ಟರ್ ಮಂಗಳಾ. ನೀವು ಹೋಗಿ ಮಾಡುವುದೇನೂ ಇಲ್ಲ. ಎಮರ್ಜೆನ್ಸಿಯಲ್ಲಿ ಇರುವ ಡಾಕ್ಟರ್ ಸಿಸ್ಟರ್ಸ್ ಎಲ್ಲ ಒಳಗಿನಿಂದ ಬಾಗಿಲು ಹಾಕಿಕೊಂಡು ಬಂದುಬಿಟ್ಟಿದ್ದಾರೆ. ಅಲ್ಲಿದ್ದರೆ ತುಂಬ ಅಪಾಯ. ಜನ ಹೀಗೆ ಗುಂಪು ಕಟ್ಟಿಕೊಂಡು ಬಂದರೆ ಏನು ಬೇಕಾದರೂ ಮಾಡುತ್ತಾರೆ. ಕಳೆದ ತಿಂಗಳು ಆ 6 ವರ್ಷದ ಹುಡುಗ ಸತ್ತಾಗ ಗುಂಪಿನ ಗಲಾಟೆಗೆ ಹೆದರಿ ಸರ್ಜರಿ ಡಿಪಾರ್ಟ್ಮೆಂಟಿನಿಂದ ಡಾಕ್ಟರ್ ರಮಾಕಾಂತ್ ಅವರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಲ್ಲ. ಗುಂಪು ಅಂದರೆ ಪೊಲೀಸ್ನವ್ರಿಗೂ ಹೆದರಿಕೆ. ಕುರ್ಚಿಯಲ್ಲಿ ಕುಳಿತು ತಲೆ ಕೂದಲಲ್ಲಿ ಕೈಯಾಡಿಸಿಕೊಂಡೆ. ನಿಜ, ಆ ಹುಡುಗನಿಗೆ ಎಪಿಲೆಪ್ಸಿ ಇತ್ತು. ಹೃದಯ ವೀಕ್ ಆಗಿತ್ತು. ಎಲ್ಲವನ್ನೂ ಮುಚ್ಚಿಟ್ಟು ಮೈನರ್ ಸರ್ಜರಿಗೆ ಬಂದಿದ್ದು. ಎಪಿಲೆಪ್ಸಿಗೆ ಕೊಡಬೇಕಾದ ಮಾತ್ರೆಯನ್ನು ಸುಮ್ಮನೆ ನಿಲ್ಲಿಸಿಬಿಟ್ಟಿದ್ದರು. 1 ದಿನ ಜೈಲಿನಲ್ಲಿದ್ದದ್ದಕ್ಕೆ ಇನ್ನೂ ಸುಧಾರಿಸಿಕೊಳ್ಳುತ್ತಾ ಇದ್ದಾನೆ ರಮಾಕಾಂತ್. ನಾವು ಅರೆಸ್ಟ್ ಅಂತ ಮಾಡಿ ಕರೆದುಕೊಂಡು ಹೋಗಿದ್ದಕ್ಕೆ ಗುಂಪು ಚದರಿದ್ದು, ಡಾಕ್ಟರ್ ಉಳಿದಿದ್ದು. ಇಲ್ಲದಿದ್ದರೆ ಹೊಡೆದು ಬಡೆದು ಕೈಕಾಲು ಮುರಿದು ಬಿಡ್ತಿದ್ರು. ಶುಡ್ ಬಿ ಥ್ಯಾಂಕ್ಫುಲ್ ಟು ಅಸ್ ಅಂತ ಹೇಳಿದ್ರು ಇನ್ಸ್ಪೆಕ್ಟರ್. ನಾವೆಲ್ಲ ಅವನನ್ನು ಬಿಡಿಸಿಕೊಂಡು ಬರಲು ಸ್ಟೇಷನ್ನಿಗೆ ಹೋದಾಗ ನೆಗ್ಲಿಜೆನ್ಸ್ ಕೇಸು, ಕೋರ್ಟ್ ಕಂಪ್ಲೇಂಟು ಏನೂ ಇಲ್ಲ. ಆ ಜನಕ್ಕೆ ಅದೆಲ್ಲ ಏನೂ ಬೇಡ. ನಾವು ಅರೆಸ್ಟ್ ಮಾಡಿದ್ವಲ್ಲ, ಅಷ್ಟು ಸಾಕು. ಪಾಪ, ಏನು ಗೊತ್ತಾಗಲ್ಲ. ಮುಗ್ಧ ಜನ ನಿಜ. ಆದರೆ ಡಾಕ್ಟರ್ ಬಳಿ ಮುಚ್ಚಿಡಬಾರದು. ಅದು ಅವರಿಗೇ ಕುತ್ತು ಅಂತ ತಿಳಿಯಬೇಡವೇ? ಇನ್ನೇನಾದರೂ ಇದೆಯೇ ಎಂದು ಕೇಳಿದರೂ ಹೇಳುವುದಿಲ್ಲ. ಮುಗ್ಧತೆಗೆ ಅನುಕಂಪವಿದೆ. ಆದರೆ ಮುಚ್ಚಿಡುವುದರಿಂದ ಎಲ್ಲರಿಗೂ ತೊಂದರೆ, ಹೆಚ್ಚಾಗಿ ಅವರಿಗೆ. ತಲೆ ಕೊಡವಿಕೊಂಡು ಸಿಸ್ಟರ್ ಒಳಗೆ ಕಳುಹಿಸುತ್ತಿದ್ದ ರೋಗಿಗಳನ್ನು ನೋಡಲಾರಂಭಿಸಿದೆ. 10:30 ಹೊತ್ತಿಗೆ ಹೊರಗೆ ಗಲಾಟೆ. ಎದ್ದು ಹೊರಬಂದೆ. 7-8 ವರ್ಷದ ಹುಡುಗನನ್ನು ಎತ್ತಿಕೊಂಡಿದ್ದವನೊಬ್ಬ ಸಿಸ್ಟರ್ ಮಂಗಳಾ ಅವರೊಂದಿಗೆ ಏರು ದನಿಯಲ್ಲಿ ಮಾತನಾಡುತ್ತಿದ್ದ. ಏನಾಯ್ತು? ಮಗುಗೆ ಏನಾಗಿದೆ? ಬಾಗಿಲ ಬಳಿಯೇ ನಿಂತು ಪ್ರಶ್ನಿಸಿದೆ. ಬಿಡಿ ಡಾಕ್ಟರ್, ಇವರಿಗೆ ಒಂದು ಪೇಪರ್ಗೆ ಸಹಿ ಆಗಬೇಕು. ಅದಕ್ಕೆ ಡಿಪಾರ್ಟ್ಮೆಂಟ್ ಚೀಫು ಬರಬೇಕು. ಹೇಳಿದರೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬೇರೆಯವ್ರನ್ನೆಲ್ಲ ಒಳಗೆ ಕಳಿಸ್ತಿದ್ದೀರಿ, ನಾವು 7 ಗಂಟೆಯಿಂದ ಕೂತಿದ್ದೀವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಇವರನ್ನು 7 ಗಂಟೆಗೆ ಬರೋದಿಕ್ಕೆ ಹೇಳಿದವರು ಯಾರು? ಸಿಸ್ಟರ್ ಆತನತ್ತ ತಿರುಗಿದರು. ತಿಂಡಿ ತಿಂದುಕೊಂಡು ಬರೋ ಹಾಗಿದ್ರೆ ಹೋಗಿ ತಿಂದುಕೊಂಡು ಬನ್ನಿ.
ದೊಡ್ಡ ಡಾಕ್ಟ್ರು ಬರೋದು 12 ಗಂಟೆಗೆ. ಕಳೆದ ಬಾರಿ ನಿಮ್ಮ ಜೊತೆ ಬಂದಿದ್ರಲ್ಲ, ನಿಮ್ಮ ಏರಿಯಾ ಕಾರ್ಪೊರೇಟರೋ ಲೀಡರೋ, ಅವರು ಬಂದಿಲ್ವಾ? ಇಲ್ಲ ಸಿಸ್ಟ್ರಮ್ಮ, ಈ ಕಾಗದ ಎಲ್ಲ ಕೊಟ್ಟು ನೀವು ಹೋಗಿ ಸಹಿ ಮಾಡಿಸಿ ಕೊಡ್ತಾರೆ, ನಾನು ಅಲ್ಲಿಗೆ ಬರ್ತೀನಿ ಅಂದರು. ಆತನ ಕಂಗಳಲ್ಲಿ ಅಸಹಾಯಕತೆ. 7-8 ವರ್ಷದ ಹುಡುಗನನ್ನು ಎತ್ತಿಕೊಂಡು ನಿಂತಿದ್ದರಿಂದ ಏದುಸಿರು ಬರುತ್ತಿತ್ತು. ಅವರ ಬಳಿ ಸಾಗಿ ಸೊಟ್ಟಗೆ ತಿರುಚಿಕೊಂಡಿದ್ದ ಆ ಹುಡುಗನ ಕಾಲು ಮುಟ್ಟಿದೆ. ಏನಾಗಿದೆ? ಕಾಲು ಸರಿ ಇಲ್ಲವೇ? ಇಳಿಸಿ ಕೆಳಗೆ. ಇಷ್ಟು ದೊಡ್ಡ ಹುಡುಗನನ್ನು ಯಾಕೆ ಎತ್ತಿಕೊಂಡಿದ್ದೀರಿ? ನೋಡ್ತಾ ಇದ್ದೀರಲ್ಲ ಡಾಕ್ಟ್ರೇ, 7 ವರ್ಷ ಇವನಿಗೆ. 2 ವರ್ಷದ ಹಿಂದೆ ಬೈಕಿನಲ್ಲಿ ಸ್ಪೀಡಾಗಿ ಹೋಗ್ತಾ ಇದ್ದ ಬೋಸುಡಿ ಮಗ ನನ್ನ ಮಗನ್ನ ಹೊಡೆದು ಹೋಗಿಬಿಟ್ಟ. ಕಾಲು ಮುರಿದು ಹೋಯ್ತು. ನಮ್ಮ ಹಫೀಜ್ ಸಾಹೇಬರು ಕಾಲು ಜೋಡಿಸಿದ್ರು, ಆದರೆ ನಿಂತ್ಕೊಳ್ಳೋಕ್ಕೆ ನಡೆಯೋಕ್ಕೆ ಆಗೋಲ್ಲ. ಈ ಬೆಂಚಿನ ಮೇಲೆ ಕೂಡಿಸಿ. ಕಚ್ಚಿಕೊಳ್ಳುತ್ತಿದ್ದ ಹುಡುಗನನ್ನು ಅವನಿಂದ ಬಿಡಿಸಿ ಜಾಗ ಮಾಡಿ ಬೆಂಚಿನ ಮೇಲೆ ಕಾಲು ಚಾಚಿಸಿ ಕೈಯಿಂದ ಕಾಲು ನೀವಿದೆ. ನೋವಾಗುತ್ತಾ? ಗಾಬರಿಯಿಂದ ಕಣ್ಣರಳಿಸಿ ನನ್ನತ್ತ ನೋಡುತ್ತಿದ್ದ ಹುಡುಗನತ್ತ ನೋಡಿದೆ. ಇಲ್ಲ ಎನ್ನುವಂತೆ ತಲೆಯಾಡಿಸಿದ. ಎಷ್ಟು ವರ್ಷ ಆಯಿತು ಹೀಗಾಗಿ? 2 ವರ್ಷ. ಆ ಸುವರ್ ಕಾಲು ಮುರಿದಿದೆ. ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಕರೆದುಕೊಂಡು ಬರಲಿಲ್ಲವೇ? ಆಸ್ಪತ್ರೆಗೆ ಬಂದರೆ ತುಂಬ ದುಡ್ಡು ಖರ್ಚಾಗತ್ತೆ. ನಮ್ಮ ಹಫೀಜ್ ಸಾಹೇಬರು ಮೂಳೆ ಕೂಡಿಸಿದ್ರು, ಆದರೆ ಪಾದ ತಿರುಚಿಕೊಂಡು ಮಂಡಿ ಮೆತ್ತಗಾಗಿ ನಡೆಯೋಕ್ಕಾಗಲ್ಲ. ಸ್ವಲ್ಪ ನಡೀತಾನೆ, ಆದರೆ ನೋವು ಅಂತ ಬೊಂಬಡಿ ಬಜಾಯಿಸ್ತಾನೆ. ಏನು ದುಡ್ಡು ಖರ್ಚಾಗೋದು? ಆ ಮೋಟ್ರ್ ಬೈಕ್ ಸವಾರನ ಹತ್ರ ದುಡ್ಡು ವಸೂಲು ಮಾಡಲಿಲ್ವೇ ನೀವು ಎಂದು ಸಿಸ್ಟರ್ ಪ್ರಶ್ನಿಸಿದಾಗ ಕಿರುನಗೆ ನಕ್ಕ ಆತ. ಮತ್ತೆ ಬಿಟ್ಟುಬಿಡ್ತೀವಾ? 4 ಏಟು ಹಾಕಿ ಪರ್ಸಿನಲ್ಲಿದ್ದ ದುಡ್ಡು, ಕೈಯಲ್ಲಿದ್ದ ವಾಚು, ಕೊರಳಲ್ಲಿದ್ದ ಸರ, ಬೆರಳಲ್ಲಿದ್ದ ಉಂಗುರ ಎಲ್ಲ ತಗೊಂಡ್ವಿ. ಆಸ್ಪತ್ರೆ ಬೇಡ, ನಾನೇ ಸರಿ ಮಾಡ್ತೀನಿ ಅಂದರು ಹಫೀಜ್ ಸಾಹೇಬರು. ಕಾಲು ಕುಂಟಾಯ್ತು. ಏನು ಮಾಡೋಕ್ಕಾಗತ್ತೆ? ಈಗ ನಮ್ಮ ಏರಿಯಾ ಲೀಡರ್ ಹೇಳಿದ್ದಾರೆ, ಈ ಆಸ್ಪತ್ರೆಯಿಂದ ಒಂದು ಕಾಗದ ಕೊಟ್ಟರೆ ಅದ್ಯಾವುದೋ ಫಂಡಿನಿಂದ ತಿಂಗಳಿಗೆ 800 ರೂಪಾಯಿ ಕೊಡ್ತಾರಂತೆ ಸರ್ಕಾರದವರು. ಇದು 4ನೇ ಬಾರಿ ಬರ್ತಾ ಇರೋದು ನಾವು. ಮತ್ತೆ ಸಾಯೋವರೆಗೂ ತಿಂಗಳಿಗೆ 800 ರೂಪಾಯಿ ಅಂದರೆ ಸುಮ್ಮನೆ ಸಲೀಸಾಗಿ ಆಗಿಬಿಡುತ್ತಾ? ಓಡಾಡಬೇಕು 8 ಸಲ. ಅದು 800 ಅಲ್ಲ, 1000 ಇರಬೇಕು. ಸಿಸ್ಟರ್ ಹೇಳಿದಾಗ ಆತನ ಮುಖದ ಮೇಲೆ ಹೆಚ್ಚಿನ ಬದಲಾವಣೆ ಕಾಣಲಿಲ್ಲ. ಇರಲಿ ಬಿಡಿ, ಇಷ್ಟೆಲ್ಲ ಮಾಡ್ತಾ ಇರೋ ನಮ್ಮ ನಾಯಕರು 200 ರೂಪಾಯಿ ತಗೋತಾರೇನೋ. ಈಗ ಅದೆಲ್ಲ ಮಾತು ಬೇಡ. ಒಂದು ಎಕ್ಸ್ರೇ ತೆಗೆಸೋಣ. ನನಗನ್ನಿಸುತ್ತೆ ಒಂದು ಆಪರೇಷನ್ ಮಾಡಿದರೆ ಕಾಲು ಸರಿ ಹೋಗಬಹುದು ಅಂತ. ಬನ್ನಿ, ಬರ್ಕೊಡ್ತೀನಿ. ಎಕ್ಸ್ರೇ ಡಿಪಾರ್ಟ್ಮೆಂಟ್ಗೆ ಹೋಗಿ ಒಂದು ಎಕ್ಸ್ರೇ ತೆಗೆಸಿ, ಆಮೇಲೆ ಮಾತಾಡೋಣ. ಅವನ ಮಾತು, ಅವನ ನಾಯಕರು, ದುಡ್ಡು ಅದೆಲ್ಲ ಕೇಳುವ ಮನಸ್ಸಿರಲಿಲ್ಲ ನನಗೆ. ಈ ಪುಟ್ಟ ಹುಡುಗ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ನೆಟ್ಟಗೆ ಹೆಜ್ಜೆ ಇಟ್ಟು ನಡೆಯಬೇಕು. ಮುಟ್ಟಿ ನೋಡಿದರೆ ಸರ್ಜರಿ ಮಾಡಿ ಸರಿಪಡಿಸಬಲ್ಲೆ ಅನ್ನಿಸುತ್ತದೆ. ಬೆಂಚಿನ ಕೆಳಗೆ ಬಿದ್ದಿದ್ದ ಪ್ಲಾಸ್ಟಿಕ್ ಕವರಿನಿಂದ ಎಕ್ಸ್ರೇ ಫೋಟೋವೊಂದನ್ನು ಹೊರತೆಗೆದರು ಆತ. 15 ದಿನದ ಹಿಂದೆ ಬಂದಾಗ ಈ ಫೋಟೋ ಹಿಡಿಸಿದ್ವಿ. ಆ ಫೋಟೋ ಹಿಡಿದ ಅಯ್ಯ ಫೋಟೋ ಕೊಡೋ ಹೊತ್ತಿಗೆ ದೊಡ್ಡ ಡಾಕ್ಟ್ರು ಹೋಗ್ಬಿಟ್ಟಿದ್ರು. ಇದನ್ನೇನು ತೋರಿಸೋದು ಬೇಡ, ಏನು ಪ್ರಯೋಜನ ಇಲ್ಲ ಅಂದರು ಹಫೀಜ್ ಸಾಹೇಬರು. ಅವನ ಕೈಯಿಂದ ಎಕ್ಸ್ರೇ ಫೋಟೋ ಎಸೆದುಕೊಂಡು ಕೋಣೆಯೊಳಗೆ ನಡೆದೆ. ಬನ್ನಿ ಒಳಗೆ. ಕೋಣೆಯೊಳಗೆ ಯಾರೂ ಬರಲಿಲ್ಲ. ನಾನು ಎಕ್ಸ್ರೇ ನೋಡಿ ನೋಟ್ ಮಾಡುವವರೆಗೂ ಯಾರೂ ಒಳಗೆ ಬರಲಿಲ್ಲ. ಸಿಸ್ಟರ್ ಎಂದು ದನಿ ಎತ್ತರಿಸಿ ಕೂಗಿದ ಮೇಲೆ ಸಿಸ್ಟರ್, ಅವಳ ಹಿಂದೆ ಆತ, ಆತನ ಹಿಂದೆ ಕುಂಟುತ್ತಾ ಕಾಲೆಳೆಯುತ್ತಾ ಆ ಹುಡುಗ, ಎಲ್ಲರೂ ಒಳಗೆ ಬಂದರು. ನೋಡಿ, ಆಪರೇಷನ್ ಮಾಡಿ ಕಾಲು ಸರಿ ಮಾಡಬಹುದು ಅಂತ ನನಗನ್ನಿಸುತ್ತದೆ. ಅಬ್ಬಬ್ಬಾ ಅಂದರೆ ಈ ಕಾಲಿಗಿಂತ ಕೊಂಚ ಗಿಡ್ಡವಾಗಬಹುದು. ಬೆಳೆಯುವ ವಯಸ್ಸು, ಬೇಗ ಸರಿ ಹೋಗುತ್ತೆ. ಊರುಗೋಲು, ಗೋಡೆ ಯಾವುದರ ಸಹಾಯವಿಲ್ಲದೆ ನಡೆಯುವಂತಾಗುತ್ತಾನೆ ನಿಮ್ಮ ಮಗ. ಇದು ಸರ್ಕಾರಿ ಆಸ್ಪತ್ರೆಯಾದ್ದರಿಂದ ಖರ್ಚು ಹೆಚ್ಚು ಬರಲ್ಲ. ತಿಂಡಿ ತಿನ್ಕೊಂಡು ಬನ್ನಿ. ಪ್ರೊಫೆಸರ್ ಬಂದ ಮೇಲೆ ಅವರ ಜೊತೆ ನಾನು ಮಾತಾಡ್ತೀನಿ. ಇದು ಖಂಡಿತ ಸರಿ ಹೋಗುತ್ತೆ, ಖುಷಿಯಿಂದ ಹೇಳಿದೆ. ಆ ಪುಟ್ಟ ಹುಡುಗನ ಮುಖ ಅರಳಿತು, ಆದರೆ ಆತನ ಮುಖ ಗಂಟಾಯಿತು.
ಬಾಗಿಲ ಬಳಿ ನಿಂತಿದ್ದ ಸಿಸ್ಟರ್ ಮಂಜುಳಾ ಮುಖ ತಿರುವಿದರು. ಆಪರೇಷನ್ ಎಲ್ಲ ಬೇಡ. ಆಪರೇಷನ್ ಅಂತ ಕರ್ಕೊಂಡು ಹೋಗಿ ಜ್ಞಾನ ತಪ್ಪಿಸಿ ಆಮೇಲೆ ಜ್ಞಾನನೇ ಬರದೇ ಇದ್ರೆ, ಜೀವಕ್ಕೆ ಅಪಾಯ ಆದರೆ ಕುಂಟೋ ಕುರುಡೋ ನನ್ನ ಮಗ ನನ್ನ ಕಣ್ಣ ಮುಂದೆ ಇರಲಿ, ಆತ ಜೋರು ದನಿಯಲ್ಲಿ ಹೇಳಿದ. ಹಾಗೆಲ್ಲ ಏನೂ ಆಗೋಲ್ಲ. ನೀವು ಬೇಡ ಬೇಡ ನೀವು ಬಲವಂತವಾಗಿ ಆಪರೇಷನ್ ಮಾಡೋಕ್ಕಾಗ್ದು. ಈಗ ತಾನೇ ಓದು ಮುಗಿಸಿ ಬಂದಿದ್ದೀರಿ, ನಿಮ್ಮ ಮಾತನಾಗೇನೋ ಆಗಕ್ಕಿಲ್ಲ. ದೊಡ್ಡ ಡಾಕ್ಟ್ರು ಬರಲಿ, ಅವರ ಹತ್ತಿರ ಕಾಗದ ಸಹಿ ಮಾಡಿಸಿಕೊಂಡು ಹೋಗ್ತೀವಿ. ಆ ಫೋಟೋ ಇತ್ಲಾಕ್ ಕೊಡಿ. ನೀವು ಅವ್ರ ಹತ್ರ ಏನೂ ಹೇಳೋದು ಬೇಡ. ಅಚ್ಚರಿಯಿಂದ ಆತನತ್ತ ನೋಡಿದೆ. 2 ವರ್ಷದಿಂದ ಕುಂಟುತ್ತಿದ್ದ ಮಗ, ಇವನು ಎತ್ತಿಕೊಂಡು ಓಡಾಡಬೇಕಾಗಿದ್ದ ಮಗ, ಒಂದು ಆಪರೇಷನ್ನಿನಿಂದ ನಡೆಯುತ್ತಾನೆ ಎಂದರೆ ಖುಷಿ ಪಡುತ್ತಾನೆ ಎಂದುಕೊಂಡಿದ್ದೆ. ಖುಷಿಗಿಂತ ಗಾಬರಿ, ಅಸಹನೆ ಅವನ ಮುಖದ ಮೇಲೆ. ಇನ್ನು ಚಿಕ್ಕ ಹುಡುಗ ಎಂದು ನನ್ನ ಮೇಲೆ ಅಪನಂಬಿಕೆಯೇ? ನಿಮಗೆ ಅರ್ಥವಾಗ್ತಿಲ್ವಾ? ನಿಮ್ಮ ಮಗ ಮಾಮೂಲಾಗಿ ನಡೆದಾಡಬಹುದು, ಖರ್ಚು ಆಗಲ್ಲ. ಅರ್ಥವಾಯ್ತು, ನೀವು ತಿರುಗಿ ಹೇಳಬೇಕಿಲ್ಲ. ನಡಿ ಮಗ ಹೋಗೋಣ. ಕಾಲು ಹಿಂಗಾಗಿರೋದಕ್ಕೆ ತಿಂಗಳ ಸಾಯೋ ಗಂಟ 800 ರೂಪಾಯಿ ಬರೋ ಹಾಗೆ ಮಾಡ್ತಾರೆ ನಮ್ಮ ಲೀಡರು. ನೀವು ಕಾಲು ಸರಿ ಮಾಡಿಬಿಟ್ರೆ ಲಾಸ್ ಅಲ್ವಾ? ದುಡ್ಡು ಯಾರು ಕೊಡ್ತಾರೆ? ಪ್ರಪಂಚ ಹೆಂಗದೆ ಅಂತ ಗೊತ್ತಿಲ್ಲ, ಡಾಕ್ಟ್ರಾಗಿ ಬಂದುಬಿಟ್ರು, ಕಾಲು ಸರಿ ಮಾಡ್ತಾರಂತೆ. ಕಾಲು ನೀವು ಹೇಳಿದ್ದು ದಿಟ ಸಿಸ್ಟ್ರಮ್ಮ, ಎಳಸು. ನಾವು ಆಮ್ಯಾಕೆ ಬರ್ತೀವಿ. ದೊಡ್ಡ ಡಾಕ್ಟ್ರ್ ತವ ಒಂದು ಸಹಿ ಹಾಕಿಸಿಕೊಂಡು ಕೊಟ್ಟುಬಿಡಿ ಸಾಕು, ನಿಮಗೆ ಪುಣ್ಯ ಬರುತ್ತೆ. ಟೇಬಲ್ ಮೇಲಿದ್ದ ಎಕ್ಸ್ರೇ ಫೋಟೋ ತೆಗೆದುಕೊಂಡು ಮಗನ ಭುಜ ಹಿಡಿದು ಎಳೆಯುತ್ತಾ ಆಚೆ ಧಾವಿಸಿದ ಆತನ ಬೆನ್ನನ್ನು ದಿಟ್ಟಿಸಿದೆ. ನೆಕ್ಸ್ಟ್ ಪೇಷಂಟ್ ಕಳಿಸ್ಲಾ? ಏನೂ ನಡೆಯಲೇ ಇಲ್ಲವೇನೋ ಎಂಬಂತೆ ವಿಚಾರಿಸಿದ ಸಿಸ್ಟರ್ ಅತ್ತ ಕಣ್ಣರಳಿಸಿದೆ. ಇವಳೆಷ್ಟು ಶಾಮೀಲು ಇದರಲ್ಲಿ? ಆತನದು ಮುಗ್ಧತೆಯೋ ಹಣದಾಹವೋ? ನೀವೊಮ್ಮೆ ಹೇಳ್ತೀರೇನೋ ನೋಡಿ. ಆ ಹುಡುಗ ಪಾಪ. ಯಾಕೆ ಅಷ್ಟೊಂದು ಹಚ್ಕೊಳ್ತೀರಾ? ಆ ಹುಡುಗನಂಥವರು ಸಾವಿರಾರು ಜನ ಇದ್ದಾರೆ. ನಿಮಗಲ್ಲದಿರಬಹುದು, ಆದರೆ ಅವರಿಗೆ 800 ರೂಪಾಯಿ, ತಿಂಗಳಿಗೆ 800 ರೂಪಾಯಿ ದೊಡ್ಡ ಮೊತ್ತ. ಅದಕ್ಕೆ ಕಲ್ಲು ಹಾಕಬೇಡಿ. ನೀವು ದೊಡ್ಡ ಡಾಕ್ಟ್ರಿಗೆ ಹೇಳಿ ಅವರು ಸಹಿ ಹಾಕದಂತೆ ಮಾಡಿದರೆ ಕಷ್ಟ. ನಮ್ಮ ಲೀಡರು ಅಂತ ಆತ ಹೇಳಿದ್ನಲ್ಲ, ಅವನು ಮಹಾ ರೌಡಿ. ಆ ಏರಿಯಾ ಜನರನ್ನೆಲ್ಲ ಕರೆದುಕೊಂಡು ಬಂದು ಗಲಾಟೆ ಎಬ್ಬಿಸುತ್ತಾನೆ. ನಿಮಗೆ ಯಾಕೆ ಬೇಕು? 2 ವರ್ಷ MD ಮುಗಿಸಿ ಸಿಟಿಯಲ್ಲಿ ದೊಡ್ಡ ಆಸ್ಪತ್ರೆಗೆ ಸೇರಿದರೆ ತಿಂಗಳಿಗೆ 1,00,000 ರೂಪಾಯಿಗೆ ಮೋಸವಿಲ್ಲ. ವಿದೇಶಕ್ಕೆ ಹಾರಿದರಂತೂ ಕೇಳಬೇಕಾಗೇ ಇಲ್ಲ. ಬಿಡಿ, ಮುಂದೆ ಬಾಳಿ ಬದುಕೋದು ನೋಡಿ. ನಿಮ್ಮೊಬ್ಬರಿಂದ ಏನೂ ಬದಲಾಗೋಲ್ಲ. ನೆಕ್ಸ್ಟ್ ಪೇಷಂಟ್ ಕಳಿಸ್ತೀನಿ. ಬಾಗಿಲು ಮುಂದೆ ಮಾಡಿ ಹೊರ ನಡೆದಳು ಸಿಸ್ಟರ್. ಈ ಕೋಣೆ ಒಂದು ಓವನ್ ಇದ್ದ ಹಾಗೆ. 3 ದಿಕ್ಕುಗಳಿಗೂ ಗೋಡೆ, ಒಂದು ಕಡೆಯಷ್ಟೇ ಬಾಗಿಲು. ತೆರೆದರೆ ಬರೀ ರೋಗಿಗಳು. ಪಶ್ಚಿಮ ದಿಕ್ಕಿಗಿದ್ದ ಒಂಟಿ ಕಿಟಕಿ ಮುಚ್ಚಿತ್ತು. ಎದ್ದು ಹೋಗಿ ಚಿಲಕ ತೆಗೆದು ಕಿಟಕಿಯ ಬಾಗಿಲನ್ನು ದೂಡಿ ತೆರೆದೆ. ಕೆಟ್ಟ ವಾಸನೆ, ತಿಪ್ಪೆಗುಂಡಿ, ಕಚ್ಚಾಡುತ್ತಿರುವ ನಾಯಿಗಳು, ಹಂದಿಗಳು. ಕೈ ಹೊರಚಾಚಿ ಕಿಟಕಿ ಹಾಕಿದೆ. ಉಸಿರು ಕಟ್ಟುತ್ತಿದೆ ಎನಿಸಿತು. ನೆತ್ತಿಯ ಮೇಲೆ ಒಂದಾನೊಂದು ಕಾಲದಲ್ಲಿ ಬಿಳಿ ಬಣ್ಣದ್ದಾಗಿದ್ದ ಫ್ಯಾನು. ಧೂಳು. ಸ್ವಿಚ್ ಅದುಮಿದೆ, ತಿರುಗಲಿಲ್ಲ. ಕರೆಂಟ್ ಇಲ್ಲ. ಫ್ಯಾನು ತಿರುಗುವುದಿಲ್ಲ. ಇಲ್ಲೇ ಈ ಕೋಣೆಯಲ್ಲೇ ಬೇಯಬೇಕು. ಬೇಗೆ ತಡೆಯಲಾರದೆ ಹೊರಬಂದರೆ ಹಿಟ್ಟಿಟ್ಟು ಸರಿ ಮಾಡುತ್ತೇನೆ ಎಂದು ಇಲ್ಲೇ ಉಳಿದರೆ ಸುಟ್ಟು ಸೀಕಲು. ಜಾಣತನ ಬೇಕು. ಸರಿಯಾದ ಸಮಯಕ್ಕೆ ಹೊರಬರಬೇಕು. ಮುಗ್ಧರು ಕತೆ ಕೇಳಿದ್ರಲ್ಲ, ಏನನ್ನಿಸ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯಕ್ಕೆ ಸದಾ ಸ್ವಾಗತ ಇದೆ. ಈ ಕಥೆಯನ್ನು ನನಗೆ ಹೇಳಿದ್ದು ಅಕ್ಕನ ಮಗ. ಈ ಕತೆ ಇವತ್ತಿಗೂ ನನ್ನನ್ನು ಕಾಡುತ್ತದೆ, ಅವನನ್ನು ಕಾಡುತ್ತಿರುತ್ತದಂತೆ. ಮುಗ್ಧತೆ ಕೆಲವೊಮ್ಮೆ ಸ್ವಾರ್ಥಕ್ಕೆ ಹೊದ್ದಿಸಿರುವ ಒಂದು ಮುಸುಕು ಅಷ್ಟೆ. ಅದನ್ನು ಮೀರಬೇಕು. ನಾವಷ್ಟೇ ಅಲ್ಲ, ಎಲ್ಲರೂ ಮೀರಬೇಕು. ಅದು ಮೀರದೇ ಇರುವ ಈ ಸಮಾಜದಲ್ಲಿ ನಾವು ಬದುಕಲು ಬೇಕು, ಸೈರಿಸಿಕೊಳ್ಳಲು ಬೇಕು. ಹೀಗೆ ನಡೆಯುತ್ತಿರುತ್ತದೆ.
ನನ್ನಂಥ ಕತೆಗಾರ್ತಿಯರು ಕತೆ ಬರೆದು ನಮ್ಮ ಅಂತರಂಗವನ್ನು ಹೊರಗೆ ಹಾಕಿ ಸ್ವಲ್ಪ ಹಗುರಾಗುತ್ತೇವೆ ಅಷ್ಟೆ. ನಮಸ್ಕಾರ. ಕತೆ ಕೇಳಿದ್ದಕ್ಕೆ ವಂದನೆಗಳು.